ಮಕ್ಕಳ ಆರೋಗ್ಯ ಯಾಕೆ ಹಾಳಾಗ್ತಾ ಇದೆ ಅಂದರೆ ಅದಕ್ಕೆ ನೇರ ಕಾರಣ ಅಪ್ಪ ಅಮ್ಮಂದರು. ಅಪ್ಪ ಅಮ್ಮಂದರಿಗೆ ತಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡೋಕ್ಕೆ ಸಮಯ ಇಲ್ಲ ಅವರಿಗೆ. LKG UKG ಇರ್ತಾರೆ, ಅವರಿಗೆ 2 ಲಕ್ಷ ಅಂತೆ ಡೊನೇಷನ್. ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಯಾವುದೇ ವಿದ್ಯೆ ನಗಣ್ಯ ಅಲ್ಲ. ಈ ಅಡುಗೆ ಮನೆಯಲ್ಲಿ ಔಷಧ ಅನ್ನೋ ಒಂದು ಕಾನ್ಸೆಪ್ಟು ಈ ಕಾಲದಕ್ಕೆ ಹೇಗೆ ಬದಲಾಗಿದೆ ಅಂತ. ಅಡುಗೆ ಮನೆಗೆ ಹುಡುಗರು ಹೋಗಬೇಕು, ಹುಡುಗಿರು ಹೋಗಬೇಕು. ಆದರೆ ನಾವು ಚಿಕ್ಕವರಾಗಿದ್ದಾಗ ಅಡುಗೆ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಹುಡುಗರಿಗೆ ಅನುಮತಿ ಇರಲಿಲ್ಲ. ಅಡುಗೆ ಮಾಡೋದು ಏನಿದ್ರೂ ಹುಡುಗಿರು ಕಲಿಬೇಕು. ಹೌದು, ಅದು ಅವ್ರದ್ದೇ. ನಾಳೆ ಮದುವೆಯಾಗಿ ಹೋಗ್ತಾಳೆ, ಅಲ್ಲಿ ಅತ್ತೆ ಮನೇಲಿ ಅಡುಗೆ ಮಾಡದೇ ಇದ್ದರೆ ಅವರು ಅತ್ತೆ ಹಿಂಸೆ ಕೊಡ್ತಾಳೆ, ಹಾಗೆ ಹೀಗೆ ಅಂತ ಅವ್ರಿಗೆ ಕಲಿಸೋರು. ಆದರೆ ನಮ್ಮ ಮನೆಯಲ್ಲಿ ಇಬ್ಬರೇ, ನಾನು ನನ್ನ ಅಣ್ಣ, ಗಂಡು ಮಕ್ಕಳು, ಹೆಣ್ಮಕ್ಳು ಇಲ್ಲ. ಓಕೆ. ಹಾಗಾಗಿ ನಮ್ಮ ತಾಯಿಗೆ ಏನಾದರೂ ಸಣ್ಣ ಪುಟ್ಟ ಸಹಾಯ ಮಾಡಬೇಕು ಅಂದರೆ ಅವ್ರು ಹೇಳೋರು. ಈರುಳ್ಳಿ ಹೆಚ್ಚೋದು ಅಥವಾ ಮೆಣಸಿನ್ಕಾಯಿ ಹೆಚ್ಚೋದು, ಅಥವಾ ಅಂಗಡಿಗೆ ಹೋಗಿ ಏನೋ ಒಂದು ತಂದು ಕೊಡು ಅಂದರೆ ತಂದು ಕೊಡೋದು, ಅಥವಾ ಈ ಹಾಲು ಉಕ್ತಾ ಇದೆ ನೋಡ್ತಾ ನಿಂತ್ಕೋ ಅಂತ ಹೇಳೋದು, ಅಥವಾ ಹಾಲು ಉಕ್ಕಿಬಿಟ್ರೆ ಪಕ್ಕದಲ್ಲಿ ನೀರಿದೆ, ಈ ನೀರನ್ನು ಈ ರೀತಿ ಚಿಮುಕ್ಸಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಕೆಲವು ಒಳಗುಟ್ಟುಗಳನ್ನೆಲ್ಲ ಹೇಳ್ತಾ ಹೀಗೆ ಅಡುಗೆ ಮನೆಯ ಒಂದು ಪ್ರಾಥಮಿಕ ಪರಿಚಯ ಮಾಡಿಕೊಟ್ರು. ಆವಾಗ ನಮ್ಮಮ್ಮನ ಕೇಳ್ತಾ ಇದ್ದೆ, ರಾಗಿ ಯಾಕೆ ಹೀಗಿದೆ, ಸಾಸಿವೆ ಯಾಕೆ ಹೀಗಿದೆ, ಎರಡೂ ನೋಡೋಕ್ಕೆ ಒಂದೇ ಥರ ಇದೆ, ಬಾಯಿಗೆ ಹಾಕ್ಕೊಂಡ್ರೆ ಕಹಿ ಇದೆಯಲ್ಲ ಯಾಕೆ, ಓ ರಾಗಿ ಯಾವುದು ಸಾಸಿವೆ ಯಾವುದು ಅನ್ನೋದನ್ನು ಗುರ್ತು ಹಿಡಿಯೋಕ್ಕೆ ನಿನಗೆ ಗೊತ್ತಾಯ್ತಲ್ವಾ ಅಂದರೆ, ಬಾಯಿಗೆ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ದಿದ್ರೆ ಗೊತ್ತಾಗಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸು. ಬೇರೆ ಬೇರೆ ರಾಗಿಯನ್ನು, ಬೇರೆ ಬೇರೆ ಸಾಸಿವೆಯನ್ನೆಲ್ಲ ಗಮನಿಸ್ತಾ ಇದ್ದರೆ, ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ, ಸೂಕ್ಷ್ಮ ನೋಡುತ್ತಂದರೆ ಯಾವ್ದು ರಾಗಿ ಯಾವ್ದು ಸಾಸಿವೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅದನ್ನು ಕಲಿ, ಗಮನ ಇಟ್ಟು ನೋಡೋದನ್ನು ಕಲಿ ಅಂತ ಹೇಳಿ ಹೇಗೆ ನೋಡಬೇಕು ಅನ್ನೋದನ್ನು ಹೇಳಿಕೊಟ್ರು. ಬದನೆಕಾಯಿ ಬೀಜನೂ ಒಂದೇ ಥರ ಇರುತ್ತೆ, ಟೊಮೆಟೊ ಬೀಜನೂ ಒಂದೇ ಥರ ಇರುತ್ತೆ, ಮೆಣಸಿನ್ಕಾಯಿ ಬೀಜನೂ ಒಂದೇ ಥರ ಇರುತ್ತೆ ನೋಡೋಕ್ಕೆ. ಆದರೆ ಮೂರೂ ಬೀಜವನ್ನು ಪಕ್ಕದಲ್ಲಿಟ್ಕೊಂಡು ಬಹಳ ಹತ್ತಿರದಿಂದ ಗಮನಿಸಿ ನೋಡ್ತಂದರೆ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಇರುತ್ತೆ. ಅದು ದಪ್ಪ ಇರಬಹುದು, ಅಗಲ ಇರಬಹುದು, ಬಣ್ಣ ಇರಬಹುದು, ಏನೋ ಇರಬಹುದು, ಒಟ್ಟಿನಲ್ಲಿ ಆ ರೀತಿ ಗಮನಿಸಬೇಕು ಅಂತ ಹೇಳಿಕೊಟ್ಟವ್ರು ಅವರು. ಹಾಗಾಗಿ ಅಡುಗೆ ಮನೆಯ ಕೆಲವು ವಿಚಾರಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಮತ್ತು ಸಣ್ಣ ಪುಟ್ಟ ಗೃಹೌಷಧಗಳನ್ನು ಕಲಿಸೋರು. ಇವತ್ತಿಗೂ ಸಹ ಗಂಟಲು ಕೆಡ್ತು ಅಂದರೆ ನಾವು ಕಷಾಯ ಮಾಡಿ ಕುಡಿತೇವೆ. ಅದಕ್ಕೆ ಜ್ಯೇಷ್ಠಮಧು ಮತ್ತು ಒಣಶುಂಠಿ ಇದನ್ನು ಹಾಕಿ ಮಾಡ್ತಾರೆ. ಅದಕ್ಕೆ ಈಗ ಮೆಣಸು ಇತ್ಯಾದಿ ಕೆಲವುಗಳನ್ನೆಲ್ಲ ಮಾಡಿ ಅದು ಹದವಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಬಿಸಿ ನೀರಿಗೆ ಅಥವಾ ಹಾಲಿಗೆ ಅದನ್ನು ಹಾಕಿ ಕುದಿಸಿ ಶೋಧಿಸಿ ಕುಡಿತೇವೆ. ಇವತ್ತಿಗೂ ಗಂಟ್ಲಿಗೆ ಬಹಳ ಹಿತವಾಗಿರುತ್ತೆ, ಬೆಚ್ಚಗಿರುತ್ತೆ. ಹೀಗೆ ಅನೇಕ ಸಣ್ಣ ಪುಟ್ಟ ಔಷಧಿಗಳನ್ನು ಹೇಳ್ತಾ ಅಡುಗೆ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಏನೆಲ್ಲ ಮಾಡಬಹುದು ಅನ್ನೋದನ್ನು ಒಂದು ಪರಿಚಯ ಮಾಡಿಕೊಟ್ರು. ಹಾಗೆ ಒಂದಷ್ಟು ಅಡುಗೆ ಮಾಡಲಿಕ್ಕೂ ಹೇಳಿಕೊಟ್ರು. ಬದುಕಲ್ಲಿ ಯಾವುದೇ ವಿದ್ಯೆ ನಗಣ್ಯ ಅಲ್ಲ. ಇದು ನಮ್ಮ ತಾಯಿಯಿಂದ ಕಲಿತದ್ದು. ಯಾವುದೇ ವಿದ್ಯೆ ನಗಣ್ಯ ಅಲ್ಲ. ಯಾವ ವಿದ್ಯೆ ಯಾವ ರೀತಿ ಯಾವಾಗ ಹೇಗೆ ನಿನಗೆ ನೆರವಾಗುತ್ತೆ ನಿನಗೆ ಗೊತ್ತಿಲ್ಲ. ಅದು ಯಾವತ್ತೋ ಒಂದು ದಿನ ಸಹಾಯ ಮಾಡುತ್ತೆ. ಕಲ್ತ್ಕೋ. ಕಲಿಯೋ ಅಭ್ಯಾಸನ ಬಿಡಬೇಡ. ಆ ರೀತಿ ನಮ್ಮಮ್ಮ ಹೇಳಿಕೊಟ್ರೆ, ನನ್ನ ಗುರುಗಳು ಏನು ಹೇಳಿಕೊಟ್ರು, ನಿನ್ನ ಸಂಪರ್ಕಕ್ಕೆ ಬರುವಂಥ ಯಾವುದೇ ಪುಸ್ತಕವನ್ನು ನೀನು ಬಿಡಬೇಡ. ನಿನ್ನ ಸಂಪರ್ಕಕ್ಕೆ ಬರುವ ಪುಸ್ತಕಗಳನ್ನು ಓದು. ಎಲ್ಲ ಪುಸ್ತಕ ರುಚಿಸುತ್ತೆ ಅಂತ ನಾನು ಹೇಳಲ್ಲ. ಅದೇ ರುಚಿಸುತ್ತೆ ಅಥವಾ ಇಲ್ಲ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಕನಿಷ್ಠ 30 ಪುಟ ಓದು. ಅದು ನಿನಗೆ ಉಪಯುಕ್ತವಾ ಅಲ್ಲವಾ ಅಂತ ಗೊತ್ತಾಗ್ಬಿಡುತ್ತೆ. ಉಪಯುಕ್ತ ಆದರೆ ಪೂರ್ತಿ ಓದು, ಇಲ್ಲ ತೆಗೆದು ಪಕ್ಕಕ್ಕಿಡು. ಹೀಗೆ ಬಾಲ್ಯದಲ್ಲಿ ದೊರೆತಂಥ ಕೆಲವು ಸಣ್ಣ ಪುಟ್ಟ ಮಾರ್ಗದರ್ಶನಗಳಿವೆಲ್ಲ ಜೀವನ ಪರ್ಯಂತ ಅಳವಡಿಸ್ಕೊಂಡು ಬರ್ತಾಯಿದೆ. ಬಟ್ ಈಗ ಆ ಕಾನ್ಸೆಪ್ಟೇ ಬದಲಾಗಿದೆಯಲ್ಲ ಸರ್. ಹುಷಾರಿಲ್ಲ ಅಂದ ತಕ್ಷಣ ನಾವು ವೈದ್ಯರ ಹತ್ರ ಹೋಗ್ತೀವಿ. ಮನೆ ಮದ್ದು, ಮನೆ ಔಷಧಿಗಳನ್ನು ಎಲ್ಲೋ ಅಪರೂಪಕ್ಕೆ ಕೆಲವರು ಮಾಡ್ಕೋಬಹುದೇನೋ. ಆದರೆ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈ ಅಡುಗೆ ಮನೆಯ ಔಷಧ ಬಳಸುವಂಥದ್ದು ಕಡಿಮೆ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಕಡಿಮೆ ಆಗಿಬಿಟ್ಟಿದೆ. ಕಡಿಮೆ ಆಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, ಮೊದಲನೇದು ಆ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು. ಎರಡನೇದು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಯಾರು? ಅಜ್ಜ ಅಜ್ಜಿ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ
ಯಾರೋ ಪಕ್ಕದ ಮನೆಯವ್ರಿಗೋ ಅಥವಾ ಮನೆ ಕೆಲಸಗಾರರಿಗೂ ಹೇಳಿ ಇಂಥ ಕ್ಲಿನಿಕ್ ಹೋಗೋ ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ, ಅವರು ಔಷಧಿ ಕೊಡ್ತಾರೆ. ಅಪ್ಪ ಅಮ್ಮಂದರಿಗೆ ತಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡೋಕ್ಕೆ ಸಮಯ ಇಲ್ಲ ಅವರಿಗೆ. ಡೆಫಿನೆಟ್ಲಿ ಪಾಲಕರಾಗಿ ನನ್ನ ಕರ್ತವ್ಯ ಏನು ಅಂತ ಕೇಳ್ತಂದರೆ, ನಾನು ಹೆತ್ತಿರುವ ಸಂಸ್ಥಾನ, ಋಣಗಳನ್ನು ಹೊತ್ತಿರ್ತೇವೆ ನಾವು ಹುಟ್ಟುವಾಗ. 4 ಋಣಗಳು: ದೈವ ಋಣ, ಪಿತೃ ಋಣ, ಆಚಾರ್ಯ ಋಣ, ಸಮಾಜ ಋಣ. ಪಿತೃ ಋಣ ಅಂದರೆ ಶ್ರಾದ್ದ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಶ್ರಾದ್ದದಲ್ಲಿ ನಂಬಿಕೆ ಇದ್ದರೆ ಮಾಡಿ. ಶ್ರಾದ್ದ ಅನ್ನೋ ಶಬ್ದದ ಅರ್ಥವೇ ಶ್ರದ್ಧೆ. ಶ್ರದ್ಧೆಯಿಂದ ಹುಟ್ಟಿರೋದು ಶ್ರಾದ್ದ. ಹಾಗಾಗಿ ಆ ಶ್ರದ್ಧೆ ಪಿತೃಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಟ್ಟು ಮಾಡೋದಾದರೆ ಮಾಡಿ, ಅದು ನಿಮ್ಮ ಇಷ್ಟ. ನನಗೆ ಇಷ್ಟ ಇಲ್ವಾ, ನಾನು ಮಾಡಲ್ಲ. ನನ್ನ ಸರಳ ತರ್ಕ ಏನು ಅಂದರೆ, ಅಪ್ಪ ಅಮ್ಮ ಇರೋಷ್ಟು ಕಾಲ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸತ್ತ ಮೇಲೆ ನಾನು ಹಾಕುವ ಪಿಂಡವನ್ನು ಅವರು ಬಂದು ತಿಂತಾರಾ ಇಲ್ವಾ ನನಗೆ ಗೊತ್ತಿಲ್ಲ, ನನ್ನ ಅನುಭವಕ್ಕಂತೂ ಬರೋಲ್ಲ. ಬರುತ್ತೆ ಅಂತ ನೀವು ಹೇಳ್ತೀರಿ, ಆದರೆ ನನ್ನ ಅನುಭವಕ್ಕೆ ನನ್ನ ತರ್ಕಕ್ಕೆ ನಿಲುಕದೇ ಇರೋ ಕಾರಣ ನಾನು ಅದನ್ನು ಪಾಲಿಸಲ್ಲ. ನಿಮಗೆ ಪಾಲಿಸಬೇಕು ಅಂತ ಆಸೆ ಇದ್ದರೆ ನೀವು ಪಾಲಿಸಿ. ಹಾಗಿದ್ದ ಮೇಲೆ ಪಿತೃಋಣ ಸುಳ್ಳ? ಖಂಡಿತ ಸುಳ್ಳಲ್ಲ, ನಿಜ. ಹೇಗೆ ನಿಜ? ನನ್ನ ಅಪ್ಪ ಅಮ್ಮ ನನ್ನನ್ನು ಹೇಗೆ ಬೆಳೆಸಿದ್ದಾರೆ ಅದಕ್ಕಿಂತಲೂ ಚೆನ್ನಾಗಿ ನನ್ನ ಮಕ್ಕಳನ್ನು ನಾನು ಬೆಳೆಸಬೇಕು. ನನಗೆ ಎಂತಹ ವಿದ್ಯೆ ಕೊಟ್ಟರು ಅದಕ್ಕಿಂತ ಒಳ್ಳೆಯ ವಿದ್ಯೆ ಕೊಡಬೇಕು ನನ್ನ ಮಕ್ಕಳಿಗೆ. ನನಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟರು ಅದಕ್ಕಿಂತಲೂ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು. ನನ್ನನ್ನು ಈ ಸಮಾಜದ ಸತ್ಪ್ರಜೆಯಾಗಿ ಹೇಗೆ ಬೆಳೆಸಿದ್ದಾರೆ ನನಗಿಂತಲೂ ಒಳ್ಳೆಯ ಸತ್ಪ್ರಜೆ ಆಗುವ ಹಾಗೆ ಅವರನ್ನು ಬೆಳೆಸಬೇಕು. ಇದನ್ನು ಮಾಡ್ತು ಅಂದರೆ ಪಿತೃಋಣ ತೀರ್ತು. ಇವತ್ತು ನಮ್ಮ ನಗರ ಪ್ರದೇಶಗಳಲ್ಲಿ ಮಾತ್ರ ಅಲ್ಲ, ಗ್ರಾಮಾಂತರ ಪ್ರದೇಶಗಳಲ್ಲಿ ಇರುವಂಥ ಹೆತ್ತವರನ್ನು ಕೇಳುವ ಒಂದು ಸರಳ ಪ್ರಶ್ನೆ ಅಂದರೆ, ಈ ಪಿತೃಋಣವನ್ನು ತೀರಿಸಿಕೊಳ್ಳುವ ಕಲ್ಪನೆ ನಿಮಗೆ ಉಂಟಾ? ನಿಮಗಿಂತಲೂ ಚೆನ್ನಾಗಿ ನಿಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೀರಾ? ಬೆಳೆಸೋದು ಅಂದರೆ ಒಳ್ಳೆ ಡೊನೇಷನ್ ಕೊಟ್ಟು, ಲಕ್ಷಗಳಲ್ಲಿ ಕೊಟ್ಟು, ಏನು ಅವ್ರಿಗೆ LKG UKG ಇರ್ತಾರೆ ಅವರಿಗೆ 2 ಲಕ್ಷ ಅಂತೆ ಡೊನೇಷನ್, ಅವರಿಗೆ ಕಾನ್ವೊಕೇಶನ್ನು ಮಾಡ್ತಿದ್ದಾರೆ. ಹೌದು, ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಪ್ಪ ಅಮ್ಮಂದ್ರ ತಲೆನ ಚೆನ್ನಾಗಿ ಸಾರಿಸ್ತಾ ಇದ್ದಾರೆ. ಆ ಮಗುಗೆ ಕಾನ್ವೊಕೇಶನ್ ಅಂದರೆ ಏನು ಅಂತ ಗೊತ್ತು, ಗ್ರ್ಯಾಜುಯೇಷನ್ ಡೇ ಅಂದರೆ ಏನು ಅಂತ ಗೊತ್ತು. ಹಾಗಾಗಿ ನಗು ಬರುತ್ತೆ, ವ್ಯಥೆ ಆಗುತ್ತೆ, ನೋವಾಗುತ್ತೆ, ಹಾಗೆಯೇ ರೋಷವೂ ಬರುತ್ತೆ. ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಆ LKG ಮಗು UKG ಪಾಸ್ ಮಾಡಿಬಿಡ್ತು ಅಂದರೆ ಒಂದು ಪದವಿ ಬಂದುಬಿಡ್ತು ಅಂತ ಭ್ರಮೆ. ಆದರೆ ಅಪ್ಪ ಅಮ್ಮಂದರ ಈ ಸೂಕ್ಷ್ಮವನ್ನು ತಿಳ್ಕೊಂಡಂಥ ಆಡಳಿತ ವರ್ಗದವರು ದೊಡ್ಡ ಸಮಾರಂಭ ಮಾಡಿ ಅದಕ್ಕೆ ಎಷ್ಟು ಖರ್ಚು ಮಾಡಿ ಅಂತ ಹೇಳಿ ಇವೆಲ್ಲ ಮಾಡ್ತಿರ್ತಾರೆ. ಇದಲ್ಲ, ಒತ್ತಡ ಹಾಕೋದಲ್ಲ ಮಕ್ಕಳ ಮೇಲೆ. ನನಗೆ ನಮ್ಮಮ್ಮ, ನಮ್ಮ ಅಧ್ಯಾಪಕರು ಏನೆಲ್ಲ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಕೆಲವನ್ನಾದರೂ ಕೊಡಬೇಕಲ್ಲ ನಿಮ್ಮ ಮಕ್ಕಳಿಗೆ. ನೀವು ಅದನ್ನು ಕೊಡ್ತಾ ಇದ್ದೀರಾ? ಮಾರಲ್ ವ್ಯಾಲ್ಯೂಸ್ ತುಂಬ ಮುಖ್ಯ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದೀವಿ, ಯಾರಿಗೋಸ್ಕರ ದುಡಿತಾ ಇದ್ದೀವಿ? ನಮ್ಮ ಮಕ್ಕಳಿಗಲ್ವಾ? ಹಣ ಬೇಡ್ರಿ ಮಕ್ಕಳಿಗೆ. ನಿಜ ಸರ್. ಹಣವನ್ನು ದುಡ್ಕೋತಾರೆ ಅವರು. ಆದರೆ ದುಡಿಯುವ ಸಾಮರ್ಥ್ಯ ಬರುವ ಹಾಗೆ ಅದ್ಭುತ ಶಿಕ್ಷಣ ಕೊಡಿ. ಅವನಿಗೆ ಯಾವ ಶಿಕ್ಷಣ ಇಷ್ಟವೋ ಅದನ್ನು ಕೊಡಿ, ಅವನು ದುಡ್ಕೋತಾನೆ. ಅವನು ತೆಂಗಿನ ಮರ ಹತ್ತಬೇಕಾದ್ರೆ ಒಂದು ಹಂತದವರೆಗೆ ನಾವು ತಳ್ಳಬೇಕು, ಆಮೇಲೆ ಮುಂದೆ ಅವರೇ ಹತ್ತಬೇಕು. ತುದಿವರೆಗೂ ನಾನು ತಳ್ತೇನೆ ಅನ್ನೋದು ಸಾಧ್ಯವಾದ ಅಲ್ಲ. ಅದನ್ನು ತಿಳ್ಕೋಬೇಕು ಅಪ್ಪ ಅಮ್ಮಂದರು. ಹಾಗಾಗಿ ಈ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಏನೇನಿದೆ ಅವು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಗೊತ್ತಿಲ್ಲ. ಸಂಭಾರ ಪದಾರ್ಥಗಳು ಏನು ಹಾಗಂದರೆ, ನಾನು ಅನೇಕ ಕಡೆ ತಾಯಂದ್ರ ಜೊತೆ ಕೂತು ಮಾತುಕತೆ ಆಡುವಾಗ ಹೇಳ್ತೇನೆ, ಯಾಕೆ ಸಂಭಾರ ಪದಾರ್ಥಗಳನ್ನು ಬಳಸ್ತೇವೆ? ಹಿಂಗು, ಅಸಫೋಟಿಡ, ಏನು ಹಾಗಂದರೆ ಆ ಗಿಡ ಯಾಕೆ ಹಿಂಗನ್ನು ಮಾಡುತ್ತೆ? ಅನೇಕ ಜನಕ್ಕೆ ಹಿಂಗು ಅಂದರೆ ಏನು ಅಂತ ಗೊತ್ತಿಲ್ಲ. ಗಿಡದ ಯಾವ ಭಾಗ ಹಿಂಗು ಅಂತ ಕೇಳಿದ್ರೆ ಗೊತ್ತಿಲ್ಲ. ಹುಡುಗನ ಕೇಳಿ ನೋಡೋಣ. ಆ ಗಿಡ ತನಗೆ ಪೆಟ್ಟಾದಾಗ ಆ ರಸವನ್ನು ಒಸರುತ್ತೆ. ಆ ರಸ ಒಣಗಿದಾಗ ಅದು ಹಿಂಗಾಗಿ ಪರಿವರ್ತನೆ ಆಗುತ್ತೆ. ಯಾಕೆ ಆ ರಸವನ್ನು ಉತ್ಪಾದನೆ ಮಾಡ್ತಿದೆ? ಅದು ಗಾಯ ಆಗಿದ್ದರೆ ಆ ಗಾಯದ ಮೇಲೆ ಬ್ಯಾಕ್ಟೀರಿಯಾ ಕೂತ್ಕೊಳ್ಳುತ್ತೆ, ವೈರಸ್ ಕೂತ್ಕೊಳ್ಳುತ್ತೆ, ಶಿಲೀಂಧ್ರ ಕೂತ್ಕೊಳ್ಳುತ್ತೆ, ತನಗೆ ಸೋಂಕನ್ನು ಉಂಟು ಮಾಡುತ್ತೆ. ಆ ಸೋಂಕನ್ನು ತಪ್ಪಿಸೋದಕ್ಕೆ
ಆ ಕ್ರಿಮಿಗಳನ್ನು, ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವಂಥ ಅದ್ಭುತವಾದ ರಾಸಾಯನಿಕ ವಸ್ತುಗಳನ್ನು ಒಳಗೊಂಡಂಥ ಸ್ರಾವ ಅದು. ಆ ಸ್ರಾವ ಅದರ ಮೇಲೆ ತೆಪ್ಪಗಟ್ಟಿಬಿಡ್ತು ಅಂದರೆ, ಹೆಪ್ಪಗಡ್ತು ಅಂತ ಹೇಳ್ತಂದರೆ ಯಾವ ಬ್ಯಾಕ್ಟೀರಿಯಾನೂ ಏನೋ ಮಾಡೋಕ್ಕಾಗಲ್ಲ ಗಿಡಕ್ಕೆ. ನಮ್ಮ ಪೂರ್ವಜರು ಇದನ್ನು ಗಮನಿಸಿದ್ರು. ಗಮನಿಸ್ಬಿಟ್ಟು ಅವರು ಯೋಚನೆ ಮಾಡಿದ್ರು, ಅರೇ ನನ್ನ ರೋಗ ನಿರೋಧಕ ಶಕ್ತಿ, ನನ್ನ ದೇಹದ ಮೇಲೆ ದಾಳಿ ಮಾಡುವಂಥ ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರಗಳಿಂದ ನನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಇದನ್ನೇ ಯಾಕೆ ಒಂದು ಚೂರು ತಿನ್ನಬಾರ್ದು ಅಂತ ಅವನ ಗಮನಕ್ಕೆ ಬಂದು ಪ್ರಯೋಗ ಮಾಡಿ ಉಪಯೋಗ ಇದೆ ಅಂತ ಗೊತ್ತಾದ ಮೇಲೆ ಅಡುಗೆ ಪದಾರ್ಥದಲ್ಲಿ ಹುಳಿಗೋ ಮತ್ತೊಂದಕ್ಕೋ ಒಂದು ಸಣ್ಣ ಪ್ರಮಾಣದ ಒಂದು ಹಿಂಗನ್ನು ಹಾಕಬೇಕು ಅಂತ ಜಾರಿಗೆ ತಂದರು. ಹೀಗೆ ಮೆಣಸು, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು ಮತ್ತು ಓಮ ಇವೆಲ್ಲ ಏನು ಹೇಳ್ತೀರಿ, ಇವೆಲ್ಲವೂ ಅದ್ಭುತವಾದ ರಾಸಾಯನಿಕಗಳ ಭಂಡಾರ ಅವು. ಗಿಡ ಯಾಕೆ ತಯಾರು ಮಾಡಿಕೊಂಡಿದೆ ಲವಂಗಾನ ಅಂತ ಹೇಳ್ತಂದರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಏಲಕ್ಕಿ ಒಳಗಡೆ ಬೀಜ ಅಷ್ಟು ಘಾಟು ಯಾಕಿರುತ್ತೆ ಅಂದರೆ ಯಾವುದೇ ಹುಳ ಬಂದು ತಿನ್ನಬಾರ್ದು ಬೀಜನ, ಅದು ಮತ್ತೊಂದು ಸಂತಾನವಾಗಿ ಮುಂದುವರಿಯಬೇಕು. ಹಾಗೆಯೇ ತನ್ನ ಸಂತಾನ ರಕ್ಷಣೆಗೆ ಅದು ಕೆಲವು ರಾಸಾಯನಿಕ ವಸ್ತುಗಳನ್ನು ತನ್ನಲ್ಲಿ ಶೇಖರಿಸಿ ಇಟ್ಕೊಂಡಿದೆ. ಹಾಗಾಗಿ ನಾವು ಅದನ್ನು ಬಳಸಿದ್ರೆ ಆ ರಕ್ಷಣೆ ನಮಗೂ ದೊರೆಯುತ್ತಾ. ಹಾಗಾಗಿ ಈ ರಸಂ ಅಂತಕ್ಕಂಥ ತಿಳಿ ಸಾರು ಅಂತಕ್ಕಂಥ ಅದ್ಭುತ ವ್ಯವಸ್ಥೆ ರೂಪಿಸಿದ್ರು ನಮ್ಮ ಹಿರಿಯರು. ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತಾದರೂ ಸರಿ ಈ ರಸಂ ಅನ್ನೋ ಟಾನಿಕ್ಕನ್ನು ಕುಡಿಬೇಕಪ್ಪ ನೀನು. ಕುಡಿದ್ರೆ ನಿನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಸಣ್ಣ ಪುಟ್ಟ ನೆಗಡಿಕೆ, ಮುಜ್ವರ ಬರೋದಿಲ್ಲ. ಅದು ಇವತ್ತು ಬಳಸ್ತಿದ್ದೀವ ನಾವು. ಹಿಂಗೂ ಅಂದ್ಕೊಂಡೆ, ಅಯ್ಯೋ ವಾಸನೆ ಬರೋಷ್ಟು ಯಾಕೆ ಹಾಕ್ತೀರಿ? ಹಾಗಾಗಿ ನಾವು ಅಡುಗೆ ಮನೆಯಿಂದ ಹೊರಗೆ ಬರ್ತಾ ಇದ್ದೇವೆ, ಅಡುಗೆ ಮಾಡೋದನ್ನು ಬಿಟ್ಟಿದ್ದೇವೆ, ಜಂಕ್ ಆಹಾರವನ್ನು ತಿಂತಾ ಇದ್ದೇವೆ. ಜಂಕ್ ಆಹಾರ ಇರೋರಿಗೆ ನಿಮ್ಮ ನಾಲ್ಗೆ ರುಚಿಯನ್ನು ಹೆಚ್ಚಿಸುವಷ್ಟು ಗಮನ ಅವರಿಗೆ ಬೇಕಾಗಿರೋದಷ್ಟೇ. ನಿಮ್ಮ ಆರೋಗ್ಯದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಕಾಳಜಿ ಇದೆ ಅಂತ ಭಾವಿಸ್ತೀರಾ? ಖಂಡಿತ ಇಲ್ಲ. ಅವನಿಗೆ ಬೇಕಾದದ್ದು ದುಡ್ಡು. ಹಾಗಾಗಿ ಮಕ್ಕಳ ಆರೋಗ್ಯ ಯಾಕೆ ಹಾಳಾಗ್ತಾ ಇದೆ ಅಂದರೆ ಅದಕ್ಕೆ ನೇರ ಕಾರಣ ಅಪ್ಪ ಅಮ್ಮಂದರು. ಅಡುಗೆ ಮಾಡೋದನ್ನು ಬಿಟ್ಬಿಟ್ಟಿದ್ದಾರಲ್ಲ, ದೊಡ್ಡ ದುರಂತ ಇದು. ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಿಂತಾರೆ. ಒಂದು ಘಟ್ಟದಲ್ಲಿ ಒಂದು ಸಣ್ಣ ಕಷಾಯ ಮಾಡಬೇಕು ಅಥವಾ ಸಾರು ಮಾಡಬೇಕು ಅಂತ ಗೊತ್ತಾಗಲ್ಲ, ತಕ್ಷಣವೇ ಗೂಗಲ್ ಮಾಡ್ತಾರೆ, ಇಲ್ಲ ಯೂಟ್ಯೂಬ್ ನೋಡ್ತಾರೆ, ಮತ್ತೊಂದು ನೋಡ್ತಾರೆ. ಹೇಗೆ ಮಾಡೋದು ರಸಮ್ಮನ್ನು ಅಲ್ಲಿ ಕಲಿತ್ಕೊಂಡು ಪ್ರಯೋಗ. ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು, ಮೆಣಸು ಹಾಕಬೇಕು ಗೊತ್ತಿಲ್ಲ. ಹಾಗಾಗಿ ಅಪ್ಪ ಅಮ್ಮಂದರಲ್ಲಿ ವಿನಂತಿ ಅಂದರೆ, ನಿಮಗೆ ಮಗಳಿರಲಿ ಮಗ ಇರಲಿ, ಇಬ್ಬರನ್ನೂ ಅಡುಗೆ ಮನೆಗೆ ಕರ್ಕೊಂಡೋಗಿ ಕೊನೆಯ ಪಕ್ಷ ಮೂಲಭೂತ ವಿಚಾರಗಳ ಬಗ್ಗೆ ತರಬೇತಿ ಕೊಡಿ. ಅವನು ಚೆನ್ನಾಗಿರ್ತಾನೆ, ಅವನ ಕುಟುಂಬನೂ ಚೆನ್ನಾಗಿರುತ್ತೆ. ಇದು ಬೇಕಿತ್ತು ಸರ್. ಆ್ಯಕ್ಚುಲಿ ಬಹಳ ಒಳ್ಳೆ ಇನ್ಫಾರ್ಮೇಷನ್ ಇದು, ಸಜೆಷನ್ ಇನ್ಫ್ಯಾಕ್ಟ್. ಯಾಕಂದರೆ ತುಂಬ ಜನ ಗಂಡ್ಮಕ್ಳು ಅಡುಗೆ ಮನೆಗೆ ಹೋಗಲ್ಲ, ನಾವ್ಯಾಕೆ ಅಡುಗೆ ಮಾಡಬೇಕು, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಅನ್ಕೋತಾರೆ. ಬಟ್ ತುಂಬ ಒಳ್ಳೆ ಸಜೆಷನ್ ಕೊಟ್ರಿ ನೀವು. ಇನ್ಫ್ಯಾಕ್ಟ್ ನನಗೆ ಇಷ್ಟು ಸಮಯ ನಾನೊಂದು ಗ್ರಂಥಾಲಯದಲ್ಲಿದ್ದೆ, ಯಾವುದೋ ಒಂದು ಪುಸ್ತಕ ಓದಿದೆ, ಅಷ್ಟು ಜ್ಞಾನ ನನಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದಾಗ ಬಂದಿದೆ. ನಮ್ಮ ವೀಕ್ಷಕರಿಗೂ ಅಷ್ಟೇ ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ಸಂತೋಷ. ನೀವು ಸಹ ನಮ್ಮ ಮನೆಗೆ ಬಂದು ಒಂದಷ್ಟು ಸಮಯವನ್ನು ಕಳೆದು ಕೆಲವು ವಿಚಾರಗಳನ್ನು ಎಲ್ಲೂ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲದೇ ಇರೋಂಥ ವಿಚಾರಗಳನ್ನು ಪ್ರಶ್ನೆಗಳ ಮೂಲಕ ತಾವು ಹೊರಬರಿಸಿದ್ದೀರಿ. ತಮಗೂ ಸಹ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾಧ್ಯವಾದರೆ ಮತ್ತೆ ಭೇಟಿಯಾಗೋಣ. ಖಂಡಿತ ಸರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಕ್ಕಿದೆ. ಸರ್ ಮಾತಾಡಿದ್ರೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಲೈಬ್ರರಿಯಲ್ಲಿ ಕೂತ್ಕೊಂಡು ಪುಸ್ತಕ ಓದಿದ ಅನುಭವ ಆಗುತ್ತೆ ಅಂತ. ಅಪಾರವಾದ ಜ್ಞಾನ, ಸಾಕಷ್ಟು ವಿಷಯಗಳು ಉಪಯುಕ್ತ ಮಾಹಿತಿಗಳು ಅವ್ರ ಬಳಿ ಇದೆ. ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನ ಕೂಡ ಇನ್ಸ್ಪೈರ್ ಆಗ್ತಾರೆ. ಒಂದು ಸ್ಫೂರ್ತಿಯನ್ನು ತಗೊಂಡು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ನೀವು ಮಾಡ್ಕೋತೀರಾ ಅಂತ ನಾವು ಕೂಡ ಭಾವಿಸಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿ ನಿಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.